ಹಲೋ ಎವ್ರಿವನ್. 4ನೇ ಪ್ರಶ್ನೆಯನ್ನು ನೋಡೋಣ. 5x ಘಾತ 2 ಸಮ 2 ಗುಣಿಸು 2x ಪ್ಲಸ್ 3 ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ. ಇವಾಗ ಇಲ್ಲಿ ಒಂದು 5x² ಸಮ 2 ಇಂಟು 2x ಪ್ಲಸ್ 3 ಅನ್ನುವಂತಹ ಸಮೀಕರಣ ಇದೆ. ಆದರೆ ಇಲ್ಲಿ ಇದು ಆದರ್ಶ ರೂಪದಲ್ಲಿ ಇಲ್ಲ, ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ. ಅದನ್ನ ಆದರ್ಶ ರೂಪಕ್ಕೆ ಬರ್ಕೊಂಡಾಗ ಏನಾಗತ್ತೆ, 5x ಘಾತ 2 ಸಮ 2 ಇಲ್ಲಿ ಗುಣಾಕಾರ ಆಗತ್ತೆ. ಪ್ರತಿಯೊಂದು ಬ್ರಾಕೆಟ್ ಒಳಗಡೆ ಇರುವಂತಹ ಪ್ರತಿಯೊಂದು ಅಂಶಕ್ಕೂ ನಾವು ಗುಣಾಕಾರವನ್ನ ಮಾಡಿದಾಗ ಇದೇನಾಗ್ತಾ ಇದೆ, 5x ಘಾತ 2 ಸಮ 2 2 4 ಗುಣಿಸು x 4x ಆಗತ್ತೆ, 2 ಗುಣಿಸು 3 6 ಆಗತ್ತೆ. ಸೊ ಇದೆಲ್ಲದನ್ನು ನಾವು ಒಂದು ಕಡೆಗೆ ತಗೊಂಡು ಹೋದಾಗ 5x² ಮೈನಸ್ 4x ಮೈನಸ್ 6 ಸಮ 0. ಈಗ ಇದು ಆದರ್ಶ ರೂಪದಲ್ಲಿ ಇದೆ. ಈ ಆದರ್ಶ ರೂಪದಲ್ಲಿ ಇರೋದಕ್ಕೆ ಇಲ್ಲಿರುವಂತಹ ಸ್ಥಿರಾಂಕ -6 ಆಗಿದೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗಿರುತ್ತೆ.